ನಿಮ್ಮ ಇನ್ವೇಷನ್ ಅಲ್ಲ ಮುಖ್ಯಮಂತ್ರಿ ಉತ್ತರ ಕೊಡದೆ ಅವ್ರು ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ, ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂಥದ್ದು? ಉತ್ತರ ಕೊಟ್ಟ ನಂತರ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಅಥವಾ ಈಲ್ಡ್ ಆದ್ರೆ ಅದನ್ನು ನೀವು ಕರೆಕ್ಟ್ ಕೇಳ್ಬೇಕಾದ್ರೆ ಈಲ್ಡ್ ಆಗ್ಬೇಕು. ನಿಮ್ಮಷ್ಟೇ ಮಾತಾಡ್ತಿದ್ರೆ ಅವರಷ್ಟೇ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ, ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಸರಿ, ಕೇಳುವಾಗ ಈಲ್ಡ್ ಆದ್ರೆ ಅದನ್ನ ಕೇಳಿ, ಈಲ್ಡ್ ಆದ್ರೆ ನಿಮ್ಮ ನೀವೆದ್ದು ಹೇಳಿದ್ದು ಅಲ್ಲಿ ಅವರೆದ್ದು ಹೇಳಿ. ನಾನು ಫ್ರೀ ಕೊಟ್ಟರೆ ಒಪ್ಕೊಳ್ಳಿ, ನಾನು ಸ್ವಾಮಿ ಕೂತ್ಕೊಳ್ಳಿ, ಮತ್ತೆ ಹೇಳಿ ಅಂತ ಹೇಳಿ, ಭಾಷಣ ಆದ ನಂತರ ಮತ್ತೆ ಉತ್ತರ ಆದ ನಂತರ ಹೇಳಿ. ಕೇಳ್ತೀನಿ, ನಿಮ್ಮ ಕ್ಲಾರಿಫಿಕೇಶನ್ ಅದನ್ನು ಮಾತಾಡಲಿಕ್ಕೆ ಅವಕಾಶ ಇದೆ ನಿಮಗೆ. ಕ್ಲಾರಿಫಿಕೇಶನ್ ಕೇಳಿ. ನಾನು ಇನ್ನು ಮುಂದೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಹೇಳಿ ಅಂತ ಹೇಳಕ್ ಹೋಗಲ್ಲ, ಅಲ್ಲ ಇವ್ರಿಗೆ ಹೇಳ್ತೀನಿ ನಾನು. ಏನ್ರಪ್ಪ ಹೇಳಿ ಈಗ ಮತ್ತೆ ಇಲ್ಲಿ ಈಗ ಒಂದು ಪ್ರಕಟಣೆ, ಒಂದು ಪ್ರಕಟಣೆ. ದಿನಾಂಕ 20/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷರ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬೆಂಗಳೂರು ಜಿಲ್ಲಾ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನಾನು ಈ ರಾಜ್ಯ ಜನತೆ ಪರವಾಗಿ ಸ್ವಾಗತವನ್ನು ಬಯಸಿ ಶುಭಾಶಯ ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೃಹ ಜ್ಯೋತಿ ಗ್ಯಾರಂಟಿಗೆ 8,900 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು. ಇಲ್ಲಿ ಫೆಬ್ರವರಿ 13ರವರೆಗೆ 5,168 ಕೋಟಿ ಬಿಡುಗಡೆ ಮಾಡಿದ್ದೀವಿ. 5,168 ಕೋಟಿಯನ್ನು ಇಂಧನ ಇಲಾಖೆಗೆ ಬಿಡುಗಡೆ ಮಾಡಿದ್ದೀವಿ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, 5 kg ಈಗ ಸಿಗ್ತಾ ಇದೆ. ಅದಕ್ಕೆ ಅದರ ಮೇಲೆ ಇನ್ನೂ 5 kg ಕೊಡ್ತೀವಿ. ಯಾಕಂದರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರ್ದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ನಾವು ಇನ್ನೂ 5 kg ಕೊಡ್ತೀವಿ ಅಂತ ಹೇಳೋದು. ನೋಡಿ, ಪುನಃ ನಿಮ್ಮನ್ನು ಮಾತಾಡ್ಸಿದ್ನೇನ್ರಿ ನಾನು. ಈ ಕಡೆ ಕೇಳ್ತಾ ಇದ್ದೀನಿ, ಈಗ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ. ಆ ಕಡೆ ಹೇಳದೆ ನಿಮ್ಮನ್ನು ನೋಡೋದೇ ಇಲ್ಲ ನಾನು. ಕೇಳಕ್ಕೆ ಸಹನೆ ಇಲ್ಲ, ಏನ್ ಮಾಡೋದು? ಈ ರೀತಿ ಮಾತ್ರ ಆಗ್ತದ? ನೀವು ಕೊಟ್ಟಿದ್ದು 5 kg ಮೋದಿ ಇದು ಯಾವ ರೀತಿ ಮಾತಾಡ್ತಾರೆ? ಏನ್ ಮಾತಾಡ ಸೀನಿಯರ್ ಮೆಂಬರ್ಸ್ ಆಗಿ ಅವರು ಕೇಂದ್ರದಲ್ಲಿ ಸೀರಿಯಸ್ನೆಸ್ ಏನದು ಬೇಕಲ್ಲ, ಇದು ನಾಟಕ ಕಂಪನಿ ಆಗ್ತದೆ. ಇಲ್ಲಿ ನಿಮ್ಮ ನರೇಂದ್ರ ಮೋದಿ ಅವರು ಮಾತಾಡುವಾಗ ಯಾರು ಎದ್ದೇಳ್ತಾರ? ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೇನ್ರಿ? ಅವರು ಈ ಸಾರಿ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಭಾಷಣ ಮಾಡೋದು, ರಾಜ್ಯಸಭೆಯಲ್ಲಿ ಭಾಷಣ ಮಾಡೋದು ಎರಡೂ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು, ಬರೀ ರಾಜಕೀಯ ಭಾಷಣ. ಯಾರು ಎದ್ದೇಳಿದ್ರ? ಕೇಳಲಿಲ್ಲ. ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು, ಇಡೀ ಸದನ ಕೇಳ್ತು. ನೀವು ನನ್ನ ಭಾಷಣ ಕೇಳೋಕ್ಕೆ ತಯಾರಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ? ಬೇಡ ಕೇಳಬೇಡಿ. ನಾನು ಇವ್ರಿಗೆ ಹೇಳ್ತೀನಿ, ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಇವ್ರಿಗೆ ಹೇಳ್ತೀನಿ ನಾನು. ಕೂತ್ಕೊಳ್ಳಿ, ಮತ್ತೆ ಮಾತಾಡ್ದು ಏನು ಸಿಗ್ತಾ ಇದೆ ನಿಮ್ಗಿಂದ? ನಿಮ್ಮ ಗೌರವ ಇದನ್ನು ಹೋಗ್ತದೆ. ನೀವು ಕೂತ್ಕೊಳ್ಳಿ, ಈಗ ಮಾತು ಕೇಳಿ ಮತ್ತೆ ಮಾತಾಡಿ. ಒಂದು ಉತ್ತಮವಾದ ಸಂಸದ ಪಟ್ಟ ಆಗ್ಬೇಕು ನೀವು ಎಲ್ಲದಕ್ಕೂ. ಅವ್ರ ಆಯ್ತು ಆಯ್ತಪ್ಪ, ಅವ್ರು ಸರ್ ನೀವು ಯಾಕೆ ಈ ರೀತಿ ಮಾಡ್ತೀರಿ? ಅಧ್ಯಕ್ಷರು ನಂದ ಸ್ವಾಮಿ ಅವರೇ, ವಿಜೇಂದ್ರ ಅವ್ರಿಗೆ ಅಧ್ಯಕ್ಷರೇ, ಈಗ ಮಾನ್ಯ ಯತ್ನಾಳ್ ಪದೇ ಈ ತರ ಎದ್ದು ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದ್ರೂ ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು, ಅವ್ರ ಮೇಲೆ ತಗೊಳ್ಳಿ. ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 146 ಜನರನ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 146 ಜನ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏಕಾಏಕಿ 146 ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ನೀವು.
ಇವರು ಪದೇ ಪದೇ ಯತ್ನಾಳ್ disturb ಕೂತ್ಕೊಳ್ಳಿ. ಮಾಡ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿ ಏನಾದ್ರು ನೀವು ಕ್ರಮ ತಗೊಳ್ಬೇಕಾಗುತ್ತೆ. ಯತ್ನಾಳ್ ಅವ್ರಿಗೆ ಸುಮ್ನೆ ಯತ್ನಾಳ್ ಕೂತ್ಕೊಳ್ಳಿ ಮತ್ತೆ. ನೀವು ತುಂಬಿಕೊಂಡ್ರಿ ಮುಖ್ಯಮಂತ್ರಿಗಳು ಮಾತಾಡಕ್ಕೆ ಯತ್ನಾಳ್ ಕೂತ್ಕೊಳ್ಳಿ, ನಿಮ್ಗೆ ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ಮಾತಾಡಕ್ಕೆ ಬಿಡೋದಿಲ್ಲ. ಈ ಯತ್ನಾಳು ಉತ್ತರ ಕೊಡ್ತಾರೆ. ಇದೇ ತರ ಮಾಡ್ತಾ ಇರ್ತಾರೆ ಅವರು. ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ ರಾಜೇಗೌಡರು. ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ನೀವು ಅಲ್ಲಿ ನಿಂತು ಮಾತಾಡ್ತೀರಿ. ಮಾಡಿಸಿದ್ರಿ ಸನ್ಮಾನ್ಯ ಅಧ್ಯಕ್ಷ ಯತ್ನಾಳ್ ಅವ್ರಿಗೆ ಹೇಳ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ರೆ ಉತ್ತರನೇ ಕೊಡಕ್ ಹೋಗಲ್ಲ. ಇವ್ರು ಟೀಕೆ ಮಾಡೋದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಟೀಕೆ ಮಾಡದಿದ್ರೆ ಅದನ್ನೂ ಹೇಳ್ತಿರ್ಲಿಲ್ಲ, ಅದನ್ನೂ ಹೇಳ್ತಿರ್ಲಿಲ್ಲ. ಯತ್ನಾಳ್ ಅವರೇ, ನೀವು ಸೀನಿಯರ್ ಲೀಡರು ಅಲ್ವಾ? ನೀವು ಮುಂದ್ಗಡೆ ಕೂತಿದ್ದೀರಿ, ಅದಕ್ಕೆ ಮುಂದ್ಗಡೆ ಕೂಳಿಸಿರೋದು ನಿಮಗೆ ಸೀನಿಯರ್ ಲೀಡರ್. ನೀವು ಮುಂದ್ಗಡೆ ಕೂತ್ಕೊಂಡು ಪದೇ ಪದೇ ಎದ್ರೆ ನಾನೇನ್ ಮಾಡ್ಬೇಕು ಹೇಳಿ ನೋಡೋಣ. ಆಯ್ತು, ನಾನು ಮಾನ್ಯ ಅಧ್ಯಕ್ಷರೇ, ಪೇಷಂಟ್ ಆಗಿರ್ಬೇಕು. ಆ ರೀತಿ ಮಾತಾಡಲಿಕ್ಕೆ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.